ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಅಮೆರಿಕ ಹಾಗೂ ಇರಾನ್ ನಡುವಿನ ಉದ್ವಿಗ್ನ ಪರಿಸ್ಥಿತಿ ಮುಂದುವರಿತಿರುವಾಗಲೇ ಟರ್ಕಿಯಲ್ಲಿ ಇರಾನ್ ಜೊತೆಗಿನ ಮಾತುಕತೆಗೆ ಅಮೆರಿಕ ಸಿದ್ಧ ಆಗ್ತಾ ಇದೆ. ಅಲ್ಲಿ ನ್ಯೂಕ್ಲಿಯರ್ ಯೋಜನೆಯನ್ನು ಕೈಬಿಟ್ಟು ಮಾತುಕತೆಗೆ ಬನ್ನಿ ಅಂತ ಟ್ರಂಪ್ ಕೊಟ್ಟ ಕರೆಗೆ ಇರಾನ್ ಸ್ಪಂದಿಸ್ತಾ ಇರೋ ಹಾಗೆ ತೋರಿಸ್ಕೊಳ್ತಾ ಇದೆ. ಅಮೆರಿಕ ಜೊತೆ ಮಾತುಕತೆಗಳು ನಡೆಯುತ್ತವೆ ಅಂತ ಟ್ರಂಪ್ ಹೇಳಿದ ಕೂಡಲೇ ಮೇಲ್ಮುಖವಾಗಿ ಸಾಗ್ತಾ ಇದ್ದ ತೈಲ ಬೆಲೆ ಸ್ವಲ್ಪ ದಾರಿಗೆ ಬಂದಿದೆ. ಇದೇ ಸಂದರ್ಭದಲ್ಲಿ ಇರಾನ್ನಲ್ಲಿ ಪರ್ಷಿಯನ್ ಗಲ್ಫ್ ಸಮೀಪ 5.3 ತೀವ್ರತೆಯಲ್ಲಿ ಭೂಮಿ ಕಂಪಿಸಿದ ವರದಿಯಾಗಿದೆ. ಇದು ಸಹಜವಾಗಿ ಟೆಕ್ಟಾನಿಕ್ ಪ್ಲೇಟ್ಗಳ ಕಾರಣಕ್ಕಾದ ಕಂಪನನ ಅಥವಾ ಇರಾನ್ ಈ ಸೈಕಲ್ ಗ್ಯಾಪಲ್ಲೇ ಯಾವುದಾದ್ರೂ ಪರೀಕ್ಷೆ ಗಿರೀಕ್ಷೆ ಮಾಡಿಬಿಡ್ತಾ ಅನ್ನೋ ಅನುಮಾನಗಳು ಕೂಡ ಅಲ್ಲಿ ಶುರುವಾಗ್ತಾ ಇವೆ. ಈ ನಡುವೆ ಇರಾನ್ನಲ್ಲಿ ಕೂಡ ಒಂದಷ್ಟು ಅನುಮಾನಾಸ್ಪದ ಸ್ಫೋಟಗಳುಂಟಾಗಿವೆ. ಬಂದ ಅಬ್ಬಾಸ್ ಅಲ್ಲಿ ಉಂಟಾದ ಸ್ಫೋಟದಲ್ಲಿ ವ್ಯಕ್ತಿಯೊಬ್ಬ ಸಾವಿಗೀಡಾಗಿದ್ದು 14 ಮಂದಿ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ತೆಹರಾನಿನ ಅಪಾರ್ಟ್ಮೆಂಟ್ ಒಂದರಲ್ಲಿ ಕೂಡ ಸ್ಫೋಟದ ಸದ್ದು ಕೇಳಿಬಂದಿದೆ. ಅದು ಡ್ರೋನ್ ಮೂಲಕ ನಡೆದ ನಿಖರ ದಾಳಿ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಎರಡೂ ಕೂಡ ಹೊರಗಿನಿಂದ ನಡೆದ ಸ್ಫೋಟಗಳಲ್ಲ, ಗ್ಯಾಸ್ ಲೀಕ್ನಿಂದ ಉಂಟಾದ ಸ್ಫೋಟಗಳು ಅಂತ ಇರಾನ್ ಹೇಳಿಕೊಳ್ತಾ ಇದೆ. ಹಾಗೆ ಇರಾನಿನ ನೌಕಾಪಡೆಯ ಮುಖ್ಯಸ್ಥನನ್ನು ನಿಖರ ದಾಳಿಯಲ್ಲಿ ಕೊಲ್ಲಲಾಗಿದೆ ಅನ್ನೋ ಸುದ್ದಿಗಳನ್ನು ಕೂಡ IRGC ನಿರಾಕರಿಸಿದೆ. ಇದೆಲ್ಲದರ ನಡುವೆ ಈ ಉದ್ವಿಗ್ನ ಪರಿಸ್ಥಿತಿಯ ಲಾಭವನ್ನು ಸೌದಿ ಅರೇಬಿಯಾ ಹಾಗೂ ಅಮೆರಿಕಾಗಳು ಭರಪೂರ ಬಾಚಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇವೆ. ಹಾಗಾದ್ರಲ್ಲಿನ ಸದ್ಯದ ಪರಿಸ್ಥಿತಿ ಏನು? ಅಮೆರಿಕ ನಿಜಕ್ಕೂ ಇರಾನ್ ಮೇಲೆ ದಾಳಿ ಮಾಡುತ್ತಾ? ಬನ್ನಿ ನೋಡೋಣ. ಗೆಳೆಯರೆ, ಒಂದು ಕಡೆ ಇರಾನ್ ಜೊತೆ ಮಾತುಕತೆಗಳಿಗೆ ಅಮೆರಿಕ ಸಿದ್ಧ ಆಗ್ತಾ ಇದೆ. ನೀವು ನ್ಯೂಕ್ಲಿಯರ್ ಯೋಜನೆಯನ್ನು ಕೈಬಿಡ್ತೀವಿ ಅನ್ನೋ ನಿರ್ಧಾರ ಮಾಡಿ ಮಾತುಕತೆಗೆ ಬನ್ನಿ ಅಥವಾ ಮುಂದಿನ ಪರಿಣಾಮಗಳಿಗೆ ಸಿದ್ಧ ಆಗಿ ಅಂತ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟ ಮೇಲೆ ಇರಾನ್ ಎರಡೂ ಆಯ್ಕೆಗಳನ್ನು ಮುಕ್ತವಾಗಿಟ್ಟುಕೊಳ್ಳೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಅಲ್ಲಿನ ಆಡಳಿತ ಅಂದರೆ ಚುನಾವಣೆಗಳ ಮೂಲಕ ಆರಿಸಿ ಬಂದ ಆಡಳಿತ ಅಮೆರಿಕ ಜೊತೆ ಮಾತುಕತೆಗಳನ್ನು ನಡೆಸೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ರೆ, ಈ ಮಾತುಕತೆಗಳಿಗೆ ವೇದಿಕೆಯನ್ನು ಕಲ್ಪಿಸೋದಕ್ಕೆ ಟರ್ಕಿ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾ ಇದೆ. ಅಲ್ಲಿ ಅಮೆರಿಕ ಹಾಗೂ ಇರಾನ್ನ ಪ್ರತಿನಿಧಿಗಳು ಸದ್ಯದ ಪರಿಸ್ಥಿತಿಯನ್ನು ಶಮನಗೊಳಿಸುವ ನಿಟ್ಟಲ್ಲಿ ಒಂದಷ್ಟು ಮಾತುಕತೆಗಳನ್ನು ಮಾಡೋ ಸಾಧ್ಯತೆಗಳಿರುತ್ತವೆ. ಮತ್ತೊಂದು ಕಡೆ ಯುದ್ಧ ಆದರೆ ಅದಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಖಮೇನಿ ಹೇಳ್ತಾ ಇದ್ದಾರೆ. ಅದಕ್ಕೆ ಬೇಕಾದ ತಯಾರಿಯನ್ನು IRGC ಅಂದರೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕೋರ್ ಮಾಡ್ತಾ ಇದೆ. ಅಕಸ್ಮಾತ್ ಅಮೆರಿಕ ನಮ್ಮ ಮೇಲೆ ದಾಳಿ ಮಾಡಿದ್ದೇ ಆದರೆ ಅದು ಪ್ರಾದೇಶಿಕ ಮಟ್ಟದಲ್ಲಿ ದೊಡ್ಡ ಸಮಸ್ಯೆಯನ್ನುಂಟು ಮಾಡುತ್ತೆ ಅಂತ ಹೇಳಿರೋ ಖಮೇನಿ ಅರಬ್ ದೇಶಗಳಿಗೊಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಒಮ್ಮೆ ಯುದ್ಧ ಅನ್ನೋದು ಶುರುವಾದರೆ ಸಣ್ಣ ದಾಳಿಗಳು, ಸ್ಯಾಂಪಲ್ ದಾಳಿಗಳು, ಸಾಂಕೇತಿಕ ದಾಳಿಗಳು ಇಂಥವೇನೂ ಈ ಬಾರಿ ಇರೋದಿಲ್ಲ. ಅಮೆರಿಕಾದ ನೆಲೆಗಳು, ಸೈನಿಕರು ಎಲ್ಲೆಲ್ಲಿರ್ತಾರೋ ಆ ಎಲ್ಲ ದೇಶಗಳನ್ನು ಗುರಿಯಾಗಿಸ್ಕೊಂಡು ನಾವು ದೊಡ್ಡ ಮಟ್ಟದ ದಾಳಿಯನ್ನು ಮಾಡ್ತೀವಿ ಅಂತ ಹೇಳೋ ಮೂಲಕ ನಮ್ಮ ಟಾರ್ಗೆಟ್ ಆಗೋದು ನೀವೇ ಅನ್ನೋ ಸಂದೇಶವನ್ನು ಇರಾನ್ ಮಧ್ಯಪ್ರಾಚ್ಯದ ಅರಬ್ ದೇಶಗಳಿಗೆ ಕಳುಹಿಸಿಕೊಡ್ತಾ ಇದೆ. ಅಷ್ಟೇ ಅಲ್ಲ, ಯುದ್ಧ ಶುರುವಾದರೆ ಪರ್ಷಿಯನ್ ಗಲ್ಫನ್ನು ಮುಚ್ಚುವ ಮತ್ತು ಆ ಮೂಲಕ ತೈಲ ಸಾಗಾಟ ಆಗದಂತೆ ನೋಡಿಕೊಳ್ಳುವ ಎಚ್ಚರಿಕೆಯನ್ನು ಕೂಡ ಇರಾನ್ ಇಲ್ಲಿ ಕೊಟ್ಟಿದೆ. ಈ ಮಧ್ಯೆ ಭಾನುವಾರ ಇರಾನಿನ ರಾಜಧಾನಿ ತೆಹರಾನ್ ಮತ್ತು ಸಿಸ್ತಾನ್ ಬಲೂಚಿಸ್ತಾನದಲ್ಲಿನ ಬಂದ ಅಬ್ಬಾಸ್ನಲ್ಲಿ ಸ್ಫೋಟಗಳು ಸಂಭವಿಸಿರುವ ಸುದ್ದಿಗಳು ಬರ್ತಾ ಇವೆ. ಎರಡೂ ಸ್ಫೋಟಗಳಿಗೆ ನಿಖರ ಕಾರಣ ಏನು ಅನ್ನೋದು ಗೊತ್ತಾಗಿಲ್ಲ. ಇದು ಗ್ಯಾಸ್ ಸಿಲಿಂಡರ್ ಕಾರಣಕ್ಕಾದ ಸ್ಫೋಟ ಅಂತ ಇರಾನ್ ಹೇಳ್ತಾ ಇದೆ. ಆದರೆ ಇದೊಂದು ನಿಖರ ದಾಳಿ ಅಂತ ಕೂಡ ಕೆಲವರು ಹೇಳ್ತಾ ಇದ್ದು, ಇರಾನಿನ ನೌಕಾಪಡೆಯ ಮುಖ್ಯಸ್ಥ ಆಲಿರೆಸಾ ತಂಗ್ಸಿರಿ ಸಾವಿಗೀಡಾಗಿರೋದಾಗಿ ಸುದ್ದಿಗಳು ಬರ್ತಾ ಇವೆ. ಆದರೂ ಅದು ಸುಳ್ಳು. ಆಲಿರೆಸಾ ಜೀವಂತವಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ, ಅವ್ರ ಮೇಲೆ ದಾಳಿ ಆಗಿಲ್ಲ ಅಂತ IRGC ಹೇಳ್ಕೊಳ್ತಾ ಇದೆ. ಇನ್ನು ಈ ಯುದ್ಧದ ಸಂದರ್ಭದಲ್ಲಿ ಇಂಥ ಸುದ್ದಿಗಳು ಹರಡ್ತಲೇ ಇರುತ್ತವೆ. ಇವೆಲ್ಲ ಇನ್ಫಾರ್ಮೇಷನ್ ವಾರ್ನ ಭಾಗ. ಅದಕ್ಕಾಗಿ ಸುಳ್ಳು ಸುದ್ದಿ ಹಬ್ಬಿಸುವ ಕೆಲಸವನ್ನು ಉದ್ದೇಶಪೂರ್ವಕವಾಗಿ ಮಾಡಲಾಗುತ್ತೆ. ನೌಕಾಪಡೆಯ ಮುಖ್ಯಸ್ಥ ಸಾವಿಗೀಡಾದ ಅನ್ನೋದು ಇರಾನಿನ ಸೇನೆಯಲ್ಲೊಂದಷ್ಟು ಭಯ ಹುಟ್ಟಿಸೋದಕ್ಕೆ ಕಾರಣ ಆದರೂ ಕೂಡ ಈ ಸುದ್ದಿ ಹರಡಿದವರಿಗೆ ಲಾಭ ಆಗುತ್ತೆ. ಇನ್ನು ಈ ಥರದ ಇನ್ಫಾರ್ಮೇಷನ್ ವಾರನ್ನು ಇರಾನಿನ ಶತ್ರುಗಳು ಮಾತ್ರ ಮಾಡ್ತಾ ಇಲ್ಲ. IRGC ಕೂಡ ಈ ಹಿಂದೆ ಇಂಥ ಸಾಕಷ್ಟು ಕೆಲಸಗಳನ್ನು ಮಾಡಿದೆ. ಕಳೆದ ಬಾರಿ ಅಮೆರಿಕ ಹಾಗೂ ಇಸ್ರೇಲ್ಗಳು ಇರಾನಿನ ಮೇಲೆ ದಾಳಿ ಮಾಡಿದ್ವಲ್ಲ, ಆಗ ಅಮೆರಿಕಾದ F-35ಗಳನ್ನು ಇರಾನ್ ಹೊಡೆದು ಹಾಕ್ತು ಅನ್ನೋ ಸುದ್ದಿಯೊಂದು ದೊಡ್ಡ ಪ್ರಮಾಣದಲ್ಲಿ ಹರಡಿತು. ಪಾಪ ನಮ್ಮಲ್ಲಿನ ಕೆಲವರು ಈಗಲೂ ಅದನ್ನು ನಿಜ ಅಂದ್ಕೊಂಡು ಆಗಾಗ ಇರಾನನ್ನು ಹೊಗಳೋದಕ್ಕೆ ಆ 2 ಯುದ್ಧ ವಿಮಾನಗಳ ಉಲ್ಲೇಖ ಕೊಡ್ತಾ ಇರ್ತಾರೆ. ಆದರೆ ಅದು ಸುಳ್ಳು ಅನ್ನೋದನ್ನು ಯುದ್ಧ ಆದ ಕೆಲ ತಿಂಗಳ ನಂತರ ಇರಾನಿನ ಅಧಿಕಾರಿಗಳೇ ಬಹಿರಂಗಪಡಿಸಿದರು. ಇವೆಲ್ಲ ಯುದ್ಧಗಳು ನಡೆಯುವಾಗ ಸಾಮಾನ್ಯವಾಗಿ ನಡೆಯುವ ಇನ್ಫಾರ್ಮೇಷನ್ ವಾರ್ನ ಭಾಗಗಳು. ಇನ್ನು IRGC
ಗೆಳೆಯರೆ, ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕೋರ್ ಅಂತ ಕರೆಸಿಕೊಳ್ಳಲ್ಪಡುವ ಈ IRGC ಇವತ್ತು ಇರಾನಿನ ಆಡಳಿತದಲ್ಲಿ ದೊಡ್ಡ ಪಾತ್ರವನ್ನು ವಹಿಸ್ತಾ ಇದೆ. ಅಲ್ಲಿ ಸರ್ವೋಚ್ಚ ನಾಯಕ ಖಮೇನಿ ಎಲ್ಲವನ್ನೂ ನೋಡ್ತಾರೆ. ಆತನ ನಂತರ ಒಂದು ಚುನಾಯಿತ ಅಧ್ಯಕ್ಷನ ನೇತೃತ್ವದ ಆಡಳಿತ ಮಂಡಳಿ ಅಥವಾ ಮಂತ್ರಿ ಮಂಡಳ ಇರುತ್ತೆ. ಅದಕ್ಕೆ ಸದ್ಯಕ್ಕೆ ಪೆಜೆಶ್ಕಿಯಾನ್ ಮುಖ್ಯಸ್ಥರಾಗಿದ್ರೆ, ಮತ್ತೊಂದು ಪ್ರಮುಖ ಸಂಸ್ಥೆ ಈ IRGC, ಇದರ ಮುಖ್ಯಸ್ಥನಾಗಿ ಜನರಲ್ ಮೊಹಮ್ಮದ್ ಪಾಕ್ಪೌರ್ ಎಂಬಾತ ಇದ್ದಾನೆ. ಈ ಹಿಂದೆ ಕಾಸಿಂ ಸುಲೇಮಾನಿ ಎಂಬಾತ ಇದರ ಮುಖ್ಯಸ್ಥನಾಗಿದ್ದ. ಆತನನ್ನ ಇರಾಕ್ ಅಲ್ಲಿ ಅಮೆರಿಕ ಡ್ರೋನ್ ದಾಳಿ ಮೂಲಕ ಕೊಲ್ಲಿಸಿತು. ಈಗ ಸುಲೇಮಾನಿಯ ಜಾಗಕ್ಕೆ ಮೊಹಮ್ಮದ್ ಪಾಕ್ಪೌರ್ನನ್ನ ನೇಮಕ ಮಾಡಲಾಗಿದೆ. ಇರಾನಿನ ಹೊರಗಿನ ಶಾಡೋ ನೆಟ್ವರ್ಕ್ಗಳನ್ನು ಮೇಂಟೈನ್ ಮಾಡೋದು, ಅವುಗಳ ಆಪರೇಷನ್ಗಳನ್ನು ನೋಡಿಕೊಳ್ಳೋದ್ರಿಂದ ಹಿಡಿದು ಖಮೇನಿಯ ಸರ್ಕಾರ ಅಂದರೆ ಇಸ್ಲಾಮಿಕ್ ರಿಪಬ್ಲಿಕ್ಕನ್ನು ಕಾಪಾಡುವವರೆಗೆ ಪ್ರತಿಯೊಂದರ ಜವಾಬ್ದಾರಿ ಕೂಡ ಈ IRGC ನೋಡ್ಕೊಳ್ಳುತ್ತೆ. ಇತ್ತೀಚೆಗೆ ಇರಾನ್ನಲ್ಲಿ ಪ್ರತಿಭಟನೆಗಳು ನಡೆದವಲ್ಲ, ಅದನ್ನು ದಮನ ಮಾಡೋದಕ್ಕೆ ಸಾವಿರಾರು ಮಂದಿಯನ್ನು ಕೊಲ್ಲಿಸಿದ್ರು ನೋಡಿ. ಆ ನರಮೇಧದ ಹಿಂದಿದ್ದದ್ದು ಕೂಡ ಇದೇ IRGC. ಇದು ಇರಾನಿನ ಸಾಂಪ್ರದಾಯಿಕ ಸೇನೆ ಅಲ್ಲ, ಬದಲಿಗೆ ಅಧ್ಯಕ್ಷ ಖಮೇನಿಗೆ ನೇರವಾಗಿ ರಿಪೋರ್ಟ್ ಮಾಡಿಕೊಳ್ಳುವ ಸ್ಪೆಷಲ್ ಫೋರ್ಸ್ ಇದು. ಈಗ ಮಾನವ ಹಕ್ಕುಗಳ ಉಲ್ಲಂಘನೆ ಹಾಗೂ ಇರಾನಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಉಗ್ರವಾದವನ್ನು ಹೆಚ್ಚು ಮಾಡ್ತಾ ಇರೋ ಆರೋಪಗಳ ಹಿನ್ನೆಲೆಯಲ್ಲಿ ಯುರೋಪಿಯನ್ ಯೂನಿಯನ್ ಈ IRGCಯನ್ನ ಉಗ್ರ ಸಂಘಟನೆ ಅಂತ ಘೋಷಣೆ ಮಾಡಿದೆ. ಗೆಳೆಯರೆ, IRGC ಅಮೆರಿಕ ಹಾಗೂ ಇಸ್ರೇಲ್ಗಳ ಪಟ್ಟಿಯಲ್ಲಿ ಕೂಡ ಉಗ್ರ ಸಂಘಟನೆ. ಈಗ ಯುರೋಪ್ ಕೂಡ ಅದನ್ನ ಉಗ್ರರ ಪಟ್ಟಿಗೆ ಸೇರಿಸಿ ಈ ಸಂಸ್ಥೆಯ ಮೇಲೆ ನಿರ್ಬಂಧಗಳನ್ನು ಹೇರ್ತಾ ಇದೆ. ಈ ವಿಷಯ ಖಮೇನಿಯ ಸೀಟಿಗೆ ಕೂಡ ಕಾರಣ ಆಗ್ತಾ ಇದೆ. ಅದರ ಪರಿಣಾಮ ಏನು ಅಂದ್ರೆ, ಯುರೋಪಿನ ದೇಶಗಳು ಇರಾನ್ನಲ್ಲಿರಿಸಿರುವ ರಾಯಭಾರಿಗಳನ್ನ ಕರೆಸಿಕೊಂಡು ಇರಾನ್ನ ವಿದೇಶಾಂಗ ಇಲಾಖೆ IRGC ಬಗೆಗಿನ ಯುರೋಪಿಯನ್ ದೇಶಗಳ ನಿಲುವಿನ ಬಗ್ಗೆ ತನ್ನ ಅಸಮಾಧಾನ ಮತ್ತು ಪ್ರತಿಭಟನೆಯನ್ನ ವ್ಯಕ್ತಪಡಿಸಿದೆ. ಹಾಗೆ ಯುರೋಪ್ ದೇಶಗಳ ಸೇನೆಯನ್ನು ಕೂಡ ಉಗ್ರರ ಪಟ್ಟಿಗೆ ಸೇರಿಸಿ ಅಂತ ಇರಾನಿನ ಸರ್ಕಾರಕ್ಕೆ ಖಮೇನಿ ಆದೇಶವನ್ನು ಕೊಟ್ಟಿದ್ದಾರೆ. ಇದರಿಂದ ಯುರೋಪ್ಗಾಗೋ ನಷ್ಟ ಏನು ಇರೋದಿಲ್ಲ. ಆದರೆ ಇರಾನಿನ IRGC ಅಧಿಕಾರಿಗಳು, ಅವರ ಕುಟುಂಬಗಳು, ಅವರ ಆಸ್ತಿಗಳು, ಬ್ಯಾಂಕ್ ಬ್ಯಾಲೆನ್ಸುಗಳು ಇವ್ಯಾವು ಇನ್ನು ಮುಂದೆ ಯುರೋಪಲ್ಲಿ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. IRGCಯ ಸದಸ್ಯರಿಗೆ ಯುರೋಪಿನ ವೀಸಾ ಕೂಡ ಸಿಗೋದಿಲ್ಲ. ಅಂತಾರಾಷ್ಟ್ರೀಯವಾಗಿ ಈ IRGC ಅನ್ನೋ ಸೇನಾಪಡೆ ಉಗ್ರ ಪಡೆ ಅನ್ನೋ ಹಣೆಪಟ್ಟಿಯನ್ನು ಕಟ್ಕೋಬೇಕಾಗಿ ಬರುತ್ತೆ. ಇದೆಲ್ಲದರ ನಡುವೆ ಅಮೆರಿಕದ ನೌಕಾಪಡೆಗಳು ಇರಾನ್ ಮೇಲೆ ಯಾವುದೇ ಕ್ಷಣದಲ್ಲಿ ದಾಳಿ ಮಾಡೋದಕ್ಕೆ ಬೇಕಾದರೂ ಸಿದ್ಧ ಅಂತ ಹೇಳ್ತಾ ಇವೆ. ಅವರಿಗೆ ಸುಪ್ರೀಂ ಕಮಾಂಡರ್ ಡೊನಾಲ್ಡ್ ಟ್ರಂಪ್ ಆದೇಶ ಬರಬೇಕು ಅಷ್ಟೇ. ಅವರ ಯುದ್ಧ ನೌಕೆಗಳು, ಡೆಸ್ಟ್ರಾಯರ್ಗಳು, ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು, ಯುದ್ಧ ವಿಮಾನಗಳು, ಬಾಂಬರ್ಗಳು, ಏರ್ ಡಿಫೆನ್ಸ್ ಎಲ್ಲ ಕೂಡ ಸಿದ್ಧ ಆಗಿ ನಿಂತಿದೆ. ಇನ್ನು ಇಸ್ರೇಲ್ ಕೂಡ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಆದರೆ ಮೊದಲ ದಾಳಿಯನ್ನು ನಾವು ಮಾಡಬಾರದು ಅಂತ ಇಸ್ರೇಲ್ ನಿರ್ಧಾರ ಮಾಡಿದಂತಿದೆ. ಇಲ್ಲಿ ಯಾರು ಮೊದಲ ದಾಳಿ ಮಾಡ್ತಾರೆ ಅವರು ಯುದ್ಧವನ್ನು ಆರಂಭಿಸಿದ ಹಾಗಾಗುತ್ತೆ. ಹೀಗಾಗಿ ಮೊದಲ ಮಿಸೈಲ್ ಇರಾನ್ ಕಡೆಯಿಂದಲೇ ಬರಲಿ ಅಂತ ಇಸ್ರೇಲ್ ಕಾಯ್ತಾ ಇದೆ. ಇನ್ನು ಟ್ರಂಪ್ ಮಾತ್ರ ಮಾತುಕತೆಯ ಮೂಲಕ ಸಮಸ್ಯೆ ಬಗೆಹರಿದ್ರೂ ಸಾಕು ಅನ್ನೋ ಮೂಡಲಿದ್ದಾರೆ. ಯಾಕೆಂದ್ರೆ ಟ್ರಂಪ್ ದೀರ್ಘಕಾಲದ ಯುದ್ಧಗಳಲ್ಲಿ ಆಸಕ್ತಿಯನ್ನು ಹೊಂದಿಲ್ಲ. ಅವರಿಗೆ ಶಾರ್ಟ್ ವಾರ್ಗಳು ಬೇಕು. ಇರಾನ್ ಮೇಲಿನ ದಾಳಿ ದೀರ್ಘ ಯುದ್ಧಕ್ಕೆ ದಾರಿ ಮಾಡಿಕೊಡುತ್ತಾ ಅಥವಾ ಬೇಗ ಮುಗಿದು ಹೋಗುತ್ತಾ ಅನ್ನೋದ್ರ ಬಗ್ಗೆ ಖಚಿತವಾಗಿ ಏನೂ ಗೊತ್ತಾಗ್ತಾ ಇಲ್ಲ. ಅವರಿಗೆ ಯುದ್ಧಕ್ಕಿಂತ ಹೆಚ್ಚಾಗಿ ಇರಾನಿನಲ್ಲಿ ಆಡಳಿತ ಬದಲಾವಣೆಯನ್ನು ಮಾಡಬೇಕು. ಅದಕ್ಕೆ ಯುದ್ಧ ಅಲ್ಲದೆ ಕೂಡ ಬೇರೆ ದಾರಿಗಳೂ ಇರಬಹುದು. ಹೀಗಾಗಿ ಅಮೆರಿಕ ಸಂಧಾನದ ಮಾತುಗಳನ್ನು ಕೂಡ ಆಡ್ತಾ ಇದೆ. ಹಾಗಂತ ಅಮೆರಿಕ ಹೇಳಿದ್ದನ್ನೇ ಮಾಡುತ್ತೆ, ಇರಾನ್ ಜೊತೆ ಸಂಧಾನ ಮಾಡಿಕೊಂಡು ಬಿಡುತ್ತೆ ಅಂತಲ್ಲ. ಇಲ್ಲ ಮಾಡ್ಕೊಳ್ಳೋದಿಲ್ಲ, ಯುದ್ಧನೇ ಮಾಡುತ್ತೆ ಅಂತಲೂ ಅಲ್ಲ. ಜಸ್ಟ್ ಈ ಯುದ್ಧ ಅನ್ನೋದು ಕೂಡ ಒಂದು ವ್ಯಾಪಾರನೇ. ಅಲ್ಲಿ ಲಾಭ ನಷ್ಟಗಳ ಮೇಲೆ ದಾಳಿಯನ್ನು ಮಾಡಬೇಕಾ, ಹಿಂದಕ್ಕೆ ಹೋಗಬೇಕಾ ಅನ್ನೋದು ಡಿಸೈಡ್ ಆಗುತ್ತೆ. ಇನ್ನು ಇರಾನ್ ಮೇಲೆ ಈ ಬಾರಿ ದಾಳಿ ಮಾಡದೇ ಇದ್ರೂ ಅಮೆರಿಕಾಗೆ ನಷ್ಟ ಏನಿಲ್ಲ. ಯಾಕೆಂದರೆ ಈ ಸಂಘರ್ಷ ಶುರುವಾದ ನಂತರ ಅಮೆರಿಕ ಸುಮಾರು $15 ಬಿಲಿಯನ್ ಆಯುಧ ವ್ಯಾಪಾರಕ್ಕೆ ಒಪ್ಪಂದವನ್ನು ಕುದುರಿಸಿಕೊಂಡಿದೆ. ಇಸ್ರೇಲಿಗೆ ಅಮೆರಿಕ ಅಪಾಚೆ ಗನ್ಶಿಪ್ಗಳು ಸೇರಿದಂತೆ ಸುಮಾರು $6.5 ಬಿಲಿಯನ್ ಮೌಲ್ಯದ ಆಯುಧಗಳನ್ನು ಕೊಡೋದಕ್ಕೆ ಒಪ್ಪಿದೆ. ಇನ್ನು ನಿನ್ನೆ ಮೊನ್ನೆವರೆಗೆ ಇರಾನ್ ಮತ್ತು ಅಮೆರಿಕ ನಡುವಿನ ಆಟದಲ್ಲಿ ನಾನಿಲ್ಲ ಅಂತ ಹೇಳ್ತಾ ಇದ್ದ ಸೌದಿ ಅರೇಬಿಯಾ ಕೂಡ ಅಮೆರಿಕ ಜೊತೆ ಆಯುಧ ಖರೀದಿ ಒಪ್ಪಂದಕ್ಕೆ ಸಹಿ ಹಾಕಿದೆ. ಇಲ್ಲಿ ಸೌದಿ ಸಾಕಷ್ಟು ದಿನಗಳಿಂದಲೂ ಪೇಟ್ರಿಯಾಟ್ ಮಿಸೈಲ್ಗಳನ್ನು ಕೇಳ್ತಾ ಬರ್ತಾ ಇತ್ತು. ಆದರೆ ಅಮೆರಿಕ ಅವುಗಳನ್ನು ಸೌದಿಗೆ ಕೊಡೋದಕ್ಕೆ ಸಿದ್ಧ ಇದ್ದಂತಿರಲಿಲ್ಲ. ಆದರೆ ಈಗ ಟ್ರಂಪ್ ಬಂದ ನಂತರ ಅಲ್ಲಿನ ಪಾಲಿಸಿಗಳಲ್ಲಿ ಕೂಡ ಒಂದಷ್ಟು ಬದಲಾವಣೆಗಳಾಗಿವೆ. ಇನ್ನು ಏರ್ ಡಿಫೆನ್ಸ್ಗೆ ಬೇಡಿಕೆ ಇಟ್ಟಿದ್ದ ಸೌದಿ ಕೂಡ ನಾವು ಇರಾನ್ ವಿರುದ್ಧ ಕಾರ್ಯಾಚರಣೆಯಲ್ಲಿ ನಿಮ್ಮ ಜೊತೆ ಇರೋದಿಲ್ಲ, ನಮ್ಮ ವಾಯು ಪ್ರದೇಶವನ್ನು ನಿಮಗೆ ಬಿಟ್ಟು ಕೊಡೋದಿಲ್ಲ ಅಂತೆಲ್ಲ ಮಾತಾಡ್ತಾ ಇತ್ತು. ಆದರೆ ಪೇಟ್ರಿಯಾಟ್ ಡೀಲ್ ಮುಗಿದ ನಂತರ ಸೌದಿ ಇರಾನ್ ಬಗ್ಗೆ ಏನನ್ನು ಹೇಳ್ತಾ ಇಲ್ಲ. ಹಾಗೆ ನೋಡಿದ್ರೆ ಈಗ ಬೇಗ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿ ಇರಾನಿನ ಸೊಕ್ಕು ಮುರಿಲಿ ಅಂತ ಮಧ್ಯಪ್ರಾಚ್ಯದಲ್ಲಿ ಯಾರಾದರೂ ಹೆಚ್ಚು ಬಯಸ್ತಾ ಇದ್ರೆ ಅದು ಸೌದಿ ಅರೇಬಿಯಾನೇ ಆಗಿರೋ ಸಾಧ್ಯತೆ ಇರುತ್ತೆ.
ಇಲ್ಲಿ ಸೌದಿ ಜೊತೆ ಅಮೆರಿಕ ಸುಮಾರು $9 ಬಿಲಿಯನ್ ಮೌಲ್ಯದ ಏರ್ ಡಿಫೆನ್ಸ್ ಹಾಗೂ ಮಿಸೈಲುಗಳ ಡೀಲನ್ನು ಕುದುರಿಸಿಕೊಂಡಿದೆ. ಅಲ್ಲಿ UAE, ಯೆಮನ್ ಮುಂತಾದ ದೇಶಗಳ ಜೊತೆ ವೈಮನಸ್ಯವನ್ನ ಬೆಳೆಸ್ಕೊಂಡಿರೋ ಸೌದಿ ಅರೇಬಿಯಾ ತನ್ನ ವಾಯು ರಕ್ಷಣೆಯನ್ನ ಗಟ್ಟಿ ಮಾಡ್ಕೋಬೇಕು ಅಂತ ಬಯಸ್ತಾ ಇದೆ. ಆ ನಿಟ್ಟಲ್ಲಿ ಅವರು ಹಿಂದೆನೇ ಪೇಟ್ರಿಯಾಟ್ ಅನ್ನ ಕೇಳಿದ್ರು. ಈಗ ಅಮೆರಿಕಾನ ಒತ್ತಡಕ್ಕೆ ಸಿಲುಕಿಸಿ ಸೌದಿ ಪೇಟ್ರಿಯಾಟ್ ಅನ್ನ ಖರೀದಿ ಮಾಡಿದೆ. ಇನ್ನು ಟ್ರಂಪ್ ಒಬ್ಬ ದೊಡ್ಡ ಆಯುಧಗಳ ಮಾರಾಟಗಾರ, ಆತನಿಗೆ ಅಮೆರಿಕಾಗೆ ಲಾಭ ಆಗಬೇಕು, ಹೀಗಾಗಿ ಸೌದಿಗೆ ಪೇಟ್ರಿಯಾಟ್ ಕೊಡೋದಕ್ಕೆ ಅಮೆರಿಕ ಇಲ್ಲಿ ಒಪ್ಪಿದೆ. ಇದು ಗೆಳೆಯರೆ ಇರಾನ್ ಇಸ್ರೇಲ್ ಸಂಘರ್ಷದಲ್ಲಿ ಅಮೆರಿಕಾಗೆ ಆದ ಲಾಭದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.